ಕಾಮಗಾರಿ ಕಡತಗಳ ಪರಿಶೀಲನೆಯನ್ನು ನಾವು 2 ದಿನದ ಅವಧಿಯಲ್ಲಿ ಮುಗಿಸಬೇಕಾಗಿದೆ. ಅದೇ ರೀತಿ 261 ಕಾಮಗಾರಿಗಳಿಂದ ಕೂಲಿ ವೆಚ್ಚ 72,07,548 ರೂಪಾಯಿ ಕೂಲಿ ವೆಚ್ಚ ಆಗಿದೆ. ಕುಶಲ ವೆಚ್ಚ ಸ್ಕಿಲ್ ಲೇಬರು 1,45,700 ರೂಪಾಯಿ ಆಗಿದೆ. ಸಾಮಗ್ರಿ 1,34,93,206 ರೂಪಾಯಿ. ಒಟ್ಟು 2,08,46,454 ರೂಪಾಯಿ ಒಟ್ಟು ಈ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಹೆಚ್ಚಾಗಿರ್ತಕ್ಕಂಥದ್ದು. ಅರಣ್ಯ ಇಲಾಖೆಯಲ್ಲಿ 5 ಕಾಮಗಾರಿಯಿಂದ 2,33,531 ರೂಪಾಯಿ. ತೋಟಗಾರಿಕೆ ಇಲಾಖೆಯಿಂದ 3 ಕಾಮಗಾರಿಗಳು 1,11,351 ರೂಪಾಯಿ. ಇದನ್ನ ನಾವು 2 ದಿನದಲ್ಲಿ ಕಡತ ಪರಿಶೀಲನೆ ಮಾಡಬೇಕು. ಮತ್ತೆ ಇನ್ನು 2 ದಿನದಲ್ಲಿ ಎಲ್ಲ ಕಾಮಗಾರಿಗಳ ಸ್ಥಳ ಪರಿಶೀಲನೆಯನ್ನ ಮಾಡಬೇಕು. ನಿಮ್ಮ ಗ್ರಾಮಗಳ ಕಾಮಗಾರಿಗಳ ಪಟ್ಟಿಯನ್ನ ಪ್ರತಿ ಗ್ರಾಮವಾರು ಪಟ್ಟಿಯನ್ನು ಮಾಡಿದ್ದೀವಿ, ಇಂಡಿವಿಜುವಲ್ ಮತ್ತು ಕಮ್ಯುನಿಟಿ ಅಂತ. ಅದನ್ನು ಇವತ್ತೇ ಈ ಕಾಪಿ ನಿಮಗೆಲ್ಲನ ಕೊಡ್ತೀವಿ, ನೋಡ್ಕೊಳ್ಳಿ. ನಮಗೆ ಮಂಗಳವಾರ, ಶುಕ್ರವಾರ, ಶನಿವಾರ ನಮಗೆ ತೋರಿಸ್ತಕ್ಕಂಥ ಕೆಲಸ ಮಾಡಬೇಕು. ಶುಕ್ರವಾರ ಮತ್ತು ಇವತ್ತು ಆಲ್ಮೋಸ್ಟ್ ಎಲ್ಲ ಕಾಮಗಾರಿ ಕಡತ ಪರಿಶೀಲನೆ ಮಾಡ್ತಕ್ಕಂಥದ್ದು ಮುಗಿಸ್ತಕ್ಕಂಥದ್ದು ಜೊತೆಗೆ ನಮಗೆ ಶುಕ್ರವಾರದಿಂದ ಶುಕ್ರವಾರ, ಶನಿವಾರ ಮತ್ತು ಕಾಮಗಾರಿಗಳ ತಪಾಸಣೆ. ಇಷ್ಟು ಕಾಮಗಾರಿ ನೀವು ತೋರಿಸ್ಬಿಟ್ರೆ ವೈಯಕ್ತಿಕ ಕಾಮಗಾರಿ ಸಾಕು. ಕಮ್ಯುನಿಟಿ ವರ್ಕ್ಸ್ ಎಲ್ಲನ ತಾಂತ್ರಿಕ ಸಹಾಯಕರು BFT ಬರಲ್ಲ, ಯಾವ ಸಭೆ ಬರಲ್ಲ. ಯಾವುದೇ ಸಭೆಗೆ ಇವತ್ತಿನವರೆಗೂ ಬಂದಿಲ್ಲ. BFT ಇಂಜಿನಿಯರ್ ಸಮೇತ ಬರ್ತಾರೆ, ಲೇಟ್ ಆಗುತ್ತೆ, ಬೇಕಿಲ್ಲ. ಹಾಗಾಗಿ ಇರಲಿ, ಕಮ್ಯುನಿಟಿ ವರ್ಕ್ನ BFT ಮತ್ತು ತಾಂತ್ರಿಕ ಸಹಾಯಕರವರು ತೋರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇಂಡಿವಿಜುವಲ್ ಇದ್ದಾವಲ್ಲ ಪಟ್ಟಿಗೆ ಬದುಗಳು, ಅವೆಲ್ಲನ ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಸಿಬ್ಬಂದಿ ವರ್ಗದ ಜೊತೆಯಲ್ಲಿ ಹೋಗಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಗ್ರಾಮಗಳಲ್ಲಿ ಉದ್ಯೋಗ ಖಾತ್ರಿ ಬಗ್ಗೆ ಅವೇರ್ನೆಸ್ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಗುಂಪು ಸಭೆಗಳು ಮಾಡಬೇಕು. ಮತ್ತು ಬ್ಯಾನರ್ ಇದೆ, ನಮ್ಮ ಹಣ ನಮ್ಮ ಹಕ್ಕು ಅಂತ. ನಾನು PDOಗೆಲ್ಲನ ಕಳಿಸಿದ್ದೀನಿ. ಅದನ್ನು ಬ್ಯಾನರ್ ಪ್ರಿಂಟ್ ಹಾಕಿಸಿ ಇವತ್ತಿನಿಂದ 10/10/2025 ಅವಧಿಯಲ್ಲಿ ಸಾಮಾಜಿಕ ಪರಿಶೋಧನೆ ಆಗ್ತಾಯಿದೆ ಅಂತ ಇಲ್ಲೊಂದು ಬ್ಯಾನರು, ಬಸ್ ಸ್ಟ್ಯಾಂಡಲ್ಲೊಂದು, ಕಂದಾಯ ಗ್ರಾಮದಲ್ಲಿ ಹಾಕಬೇಕಾಗಿದೆ. ಮತ್ತು ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡಬೇಕು. ಕಸ ವಿಲೇವಾರಿ ಘಟಕದ ವಾಹನದಲ್ಲಿ ಏನು ನಿಮಗೆ ಬೇರೆ ಬೇರೆ ಸ್ಲೋಗನ್ಸ್ ಎಲ್ಲ ಆಗ್ತಿದ, ಅದೇ ರೀತಿ ನಮ್ಮಲ್ಲಿ ಸ್ಲೋಗನ್ಸ್ ಇದ್ದಾವೆ, ಅವನ್ನ ಕೊಡ್ತೀವಿ. ಅದನ್ನು ಸಮೇತ ಅದರಲ್ಲಿ ಪ್ರಚಾರ ಮಾಡಬೇಕು. ಯಾರ ಬಂದಿವೆ ಬಂದಿಲ್ಲ ಹಾಂ, ಆ ಗಾಡಿ ಯಾರು ರನ್ ಮಾಡ್ತಾ ಇದ್ದೀರೋ ಅವರು ಗಾಡಿಯಲ್ಲಿ ಹಾಕ್ಕೊಂಡು ವೀರಪ್ಪ ಪರ್ಸು ಕೊಟ್ಬಿಡು. ಮತ್ತೆ ಗ್ರಾಮ ಸಭೆಗೆ 10/10/2025 ತಾರೀಕು ಗ್ರಾಮ ಸಭೆ ಇರ್ತೈತೆ. ಈ ಸಭೆಗೆ ನೋಡಲ್ ಅಧಿಕಾರಿಗಳಾಗಿ ತಾಲೂಕು ಮಟ್ಟದ ಅಧಿಕಾರಿಗಳು ಬರ್ತಾರೆ. ಅವರ ಒಂದು ಸಭೆಗೆ ಅತಿ ಹೆಚ್ಚಿನ ಜನ ಸೇರಿಸಿ ಈ ಆಗಿರ್ತಕ್ಕಂಥ ಖರ್ಚು ವೆಚ್ಚದ ಬಗ್ಗೆ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಿ ಅನುಮೋದನೆ ಪಡ್ಕೊಂಬತಕ್ಕಂಥ ಜವಾಬ್ದಾರಿ ಗ್ರಾಮ ಪಂಚಾಯತಿ ಇರ್ತೈತೆ. ಹಾಗಾಗಿ ಈ ಸಾಮಾಜಿಕ ಪರಿಶೋಧನೆಯನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರ್ತದೆ. ಮತ್ತು ಇದೊಂದು ಗ್ರಾಮ ಪಂಚಾಯತಿ ಆದ್ಯ ಕರ್ತವ್ಯ. ನಾವೇನು ಒಂದು ವರ್ಷ ಖರ್ಚು ಮಾಡಿರ್ತೀವಿ ಅದನ್ನು ಸಾರ್ವಜನಿಕರಿಂದ ಅನುಮೋದನೆಯನ್ನು ಪಡ್ಕೋಬೇಕು. ಪಡ್ಕೊಂಡಾಗ ಮಾತ್ರ ಅದು ಆ ಖರ್ಚಾಗಿರೋದಕ್ಕೆ ಒಂದು ಅನುಮತಿ ಸಿಗ್ತಂಗೆ. ಇಲ್ಲಾಂದರೆ ಅಬ್ಜೆಕ್ಷನ್ ಆದರೆ ಅದು ಮುಂದಿನ ಆರ್ಥಿಕ ವರ್ಷದಲ್ಲಿ ಖರ್ಚು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಸಾಮಾಜಿಕ ಪರಿಶೋಧನೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಕೋರ್ತಾ ತಮ್ಮೆಲ್ಲರಿಗೂ ಒಂದು ಮಾತಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಹಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ನರೇಗಾ ಏನಾದ್ರು ಡೌಟ್ ಇದ್ರೆ ಕೇಳಿ. ಡೌಟು ಯಾಕೆ ಮಾಡಬೇಕು ಅನ್ನೋದಿದ್ರೆ ಮಾತಾಡ್ಬೋದು. ಯಾರು ಹೋಗಿಲ್ಲ, ನಮ್ದು ಕಾಮಗಾರಿ ಸ್ಥಳ ಪರಿಶೀಲನೆ ಆದ ನಂತರ ಹೋಗ್ರಿ.
ದಿನ ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಂಬಂಧ ಲೆಕ್ಕ ಪರಿಶೋಧನಾ ಸಂಬಂಧ ಏನು ಪೂರ್ವ ಸಭೆಯನ್ನು ಆಯೋಜಿಸಿದೋ ಸದರಿ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಮ್ಮ ತಾಲೂಕು ಸಂಯೋಜಕರಿಗೆ ಹಾಗೂ ತಮ್ಮೆಲ್ಲರಿಗೂ ನಾನು ವಂದಿಸಿ ಈ ಸಭೆಯನ್ನು ಮುಕ್ತಾಯ ಮಾಡ್ತೇನೆ. ಮಕ್ಕ